ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂಗೆ ಹಿನ್ನಡೆಯಾಗಿರೋದ್ರಿಂದ ಕೇಸ್ನಲ್ಲಿ ಈಗ ಪೊಲೀಸರ ತನಿಖೆ ಮತ್ತೆ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡಿಬೇಕಾಗಿದೆ. ಇವತ್ತು ದೂರುದಾರ ಆದೇಶದ ಪ್ರತಿಯನ್ನ ಪಡೆದು ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡ್ತಾರೆ. ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲಿಸ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಕೊಟ್ಟಿದೆಯಲ್ಲ ಆದೇಶ, ಅದರ ಪ್ರತಿಯನ್ನ ದೂರುದಾರರು ಪಡ್ಕೊಳ್ತಾರೆ. ಅದಾದ್ಮೇಲೆ ಅದನ್ನ ಲೋಕಾಯುಕ್ತರಿಗೆ ಕೊಡ್ತಾರೆ. ಸೊ ಕೋರ್ಟ್ ಆದೇಶದ ಈ ಕಾಪಿ ಲೋಕಾಯುಕ್ತರಿಗೆ ಸಿಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಬೇಕಾಗುತ್ತೆ. ಈ ಸೆಕ್ಷನ್ಗಳ ಅಡಿಯಲ್ಲೇ ತನಿಖೆ ಮಾಡಿ ಇಂತಿಷ್ಟು ದಿನದೊಳಗೆ ರಿಪೋರ್ಟ್ ಕೊಡಿ ಅನ್ನೋದನ್ನು ಕೂಡ ಕೋರ್ಟ್ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಗೊಂದಲಗಳಿಗೆ ದಾರಿನೇ ಇಲ್ಲ ನಿನ್ನೆಯ ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವಂತಹ ಆದೇಶದಲ್ಲಿ. ಹೀಗಾಗಿ ಮೊನ್ನೆ ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ತಗೊಂಡೋಗಿ ನಿನ್ನೆ ಕೂಡ ಯಾರು ಪ್ರದೀಪ್ ಕುಮಾರ್ ಮೈಸೂರಿನಲ್ಲಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು, ಆಗಲೂ ಕೂಡ ಎಫ್ಐಆರ್ ರಿಜಿಸ್ಟರ್ ಆಗಿರಲಿಲ್ಲ. ಬಟ್ ಇದು ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಂತಹ ದೂರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವ ಆದೇಶ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ ತನಿಖೆ ಆಗಲಿ ವರದಿಯನ್ನ ಡಿಸೆಂಬರ್ 24ರವರೆಗೆ ಕೊಡಿ ಅಂತ. ಸೊ ಇವತ್ತು ಈಗ ದೂರುದಾರರು ಇದರ ಕಾಪಿಯನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡ್ತಾ ಇದ್ದ ಹಾಗೆ ಎಫ್ಐಆರ್ ದಾಖಲಾಗೋದನ್ನು ನಿರೀಕ್ಷಿಸಬಹುದಾ ಮುಖ್ಯಮಂತ್ರಿಗಳ ವಿರುದ್ಧ? ವಿಜಯ್, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತನಿಖೆಗೆ ಆದೇಶವನ್ನು ಮಾಡಿ ಡಿಸೆಂಬರ್ 24ರ ಒಳಗಾಗಿ, ಅಂದರೆ 90 ದಿನಗಳ ಒಳಗಾಗಿ ತನಿಖೆಯ ವರದಿಯನ್ನು ಸೂಚನೆಯನ್ನು ಮಾಡಲಿಕ್ಕೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಮಾಡಿತ್ತು. ಇದರಂತೆ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಕೋರ್ಟ್ ಆರ್ಡರ್ ಕಾಪಿಯನ್ನು ತಗೊಂಡು ನೇರವಾಗಿ ಮೈಸೂರಿನ ಲೋಕಾಯುಕ್ತ SP ಗಳಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಕೋರ್ಟ್ ಆರ್ಡರ್ ಪ್ರತಿಯನ್ನು ಕೊಟ್ಟಂಥ ನಂತರದಲ್ಲಿ ಕೋರ್ಟ್ನ ಆದೇಶವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರೇನಾದರೂ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಮಾಡಿರುವಂಥ ಆದೇಶ ಪ್ರತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ನ ಡಿವಿಷನ್ ಬೆಂಚ್ಗೆ ಏನಾದರೂ ಅರ್ಜಿಯನ್ನು ಮೇಲ್ಮನವಿ ಸಲ್ಲಿಸಿದ್ದೆ ಆದಲ್ಲಿ ಡಿವಿಷನ್ ಬೆಂಚ್ನ ಆದೇಶ ಪ್ರತಿ ಬರುವವರೆಗೂ ಕೂಡ ನಾವು ಕಾಯಬೇಕು ಅನ್ನೋದನ್ನು ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಕಾದು ನೋಡುವ ತಂತ್ರಕ್ಕೂ ಕೂಡ ಹೋಗ್ಬೋದು. ಅಥವಾ ಡಿವಿಷನ್ ಬೆಂಚ್ಗೆ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ನೇರವಾಗಿ FIR ದಾಖಲು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದು ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು FIR ಅನ್ನು ದಾಖಲು ಮಾಡಲಿಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ CM ಅವ್ರಿಗೆ ಇರುವಂಥ ದಾರಿಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ CM ಅವರು ಕೋರ್ಟ್ ಆದೇಶವನ್ನು ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿದೆ. ಅದು ಕೂಡ CRPC 156 3ರ ಅಡಿಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಆದರೆ ವಿಚಾರಣೆ ಆಗ್ಬೋದು. ಜೊತೆಗೆ ಒಮ್ಮೆ ತನಿಖೆಗೆ ಸೂಚನೆಯನ್ನು ಕೊಟ್ಟಂಥ ನಂತರದಲ್ಲಿ ಅದಕ್ಕೆ ಸ್ಟೇಯನ್ನು ಕೊಡಬೇಕು ಅಂತೇಳಿ ಅವರು ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಹಾಕೊಳ್ಳೋಕ್ಕೂ ಕೂಡ ಸಾಧ್ಯತೆ. ಜೊತೆಗೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆಯನ್ನು ಮಾಡಿ CM ಅವರು ರಿಟ್ ಅಪೀಲನ್ನು ಕೂಡ ಸಲ್ಲಿಕೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ರಿಟ್ ಅಪೀಲ್ ಹಾಕೊಂಡು ವಿಭಾಗೀಯ ಪೀಠಕ್ಕೂ ಕೂಡ ಅವರು ಹೋಗ್ಬೋದು. ಅದೇ ಪೀಠದ ಮುಂದೆ ಹೈಕೋರ್ಟ್ ಆದೇಶವನ್ನು ಕೂಡ ಪ್ರಶ್ನೆಯನ್ನು ಮಾಡ್ಬೋದು. ಹೈಕೋರ್ಟ್ ಆದೇಶವನ್ನು ರಿಟ್ ಅಪೀಲ್ಗೆ ಸೇರಿಸಲಿಕ್ಕೂ ಕೂಡ ಮನವಿಯನ್ನು ಸಿದ್ದರಾಮಯ್ಯ ಅವರು ಮಾಡಲಿಕ್ಕೆ ಅವಕಾಶ ಇದೆ. ಈ ಮೂಲಕ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದ ಬೈಪಾಸ್ ಅನ್ನು ಕೂಡ ಮಾಡಬಹುದು. ಅಲ್ಲಿ ಪ್ರಕರಣಕ್ಕೆ ಸ್ಟೇ ಸಿಕ್ಕಿದ್ರೆ ಪ್ರಕ್ರಿಯೆಯನ್ನು ತಡಿಲಿಕ್ಕೂ ಕೂಡ CM ಅವರಿಗೆ ಅವಕಾಶ ಇರುವಂಥದ್ದು. ಸದ್ಯ ಇವತ್ತು CM ಅವರೇನಾದರೂ ಹೈಕೋರ್ಟ್ನ ಡಬಲ್ ಬೆಂಚ್ಗೆ ಏನಾದರೂ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಬೋದಾ, ಇವೆಲ್ಲವನ್ನು ಕೂಡ ನೋಡಿಕೊಂಡು ಒಂದು ವೇಳೆ ಡಬಲ್ ಬೆಂಚ್ಗೆ ಏನಾದರೂ ಅರ್ಜಿ ಸಲ್ಲಿಕೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ನೇರವಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂಥ ಆದೇಶದ ಪ್ರತಿಯನ್ನು ತಗೊಂಡು ಹೋಗಿ ನೇರವಾಗಿ FIR ದಾಖಲು ಮಾಡಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಒಂದು ವೇಳೆ ಡಬಲ್ ಬೆಂಚ್ಗೆ ಏನಾದರೂ ಅರ್ಜಿ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತೇ ಸಿದ್ದರಾಮಯ್ಯ ಅವರು ಅವರ ಪತ್ನಿ ಸೇರಿದಂತೆ ಅವರ ಬಾಮೈದ ಅವರ ಮೇಲೆ FIR ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.